Hello everyone, welcome to Abhi Gurukula ಟೀಚಿಂಗ್ ಆಪ್ಟಿಟ್ಯೂಡ್ ಕ್ಲಾಸ್ ಸೆಕೆಂಡ್. ಎಲ್ಲರಿಗೂ ಸ್ವಾಗತ ಅಭಿ ಗುರುಕುಲಕ್ಕೆ. ಟೀಚಿಂಗ್ ಆಪ್ಟಿಟ್ಯೂಡ್ನ ಮುಂದಿನ ವಿಷಯಗಳನ್ನ ನಾವು ಇವತ್ತು ನೋಡ್ತಾ ಹೋಗೋದಾ. ಫಸ್ಟ್ ಒನ್, ಪೇಸ್ ಆಫ್ ಟೀಚಿಂಗ್. ಇಲ್ಲಿ ನಿಮಗೆ ಟೀಚಿಂಗ್ನ ಫೇಸ್ಗಳು ಗೊತ್ತಿರಬೇಕು. ಫೇಸ್ ಅಂದರೆ ಮುಖಗಳು, ವಿಧಾನಗಳು, ಯಾವ್ಯಾವ ವಿಧಾನಗಳಲ್ಲಿ ನಾವು ಟೀಚಿಂಗ್ನ ಮಾಡ್ತೀವಿ ಅಂತ. ಓಕೆ, ಫಸ್ಟ್ ಒನ್, ಪ್ರೀ-ಆಕ್ಟಿವ್ ಪೇಸ್ ಆಫ್ ಟೀಚಿಂಗ್. ಪ್ರೀ-ಆಕ್ಟಿವ್ ಪೇಸ್ ಆಫ್ ಟೀಚಿಂಗ್, ದಟ್ ಮೀನ್ಸ್ ಪ್ಲ್ಯಾನಿಂಗ್ ಸ್ಟ್ರಾಟರ್ಜಿ, ಅಂದರೆ ಬಿಗಿನಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಅದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಒನ್, ಇಂಟರಾಕ್ಟಿವ್ ಪೇಸ್ ಆಫ್ ಟೀಚಿಂಗ್. ಇಂಟರಾಕ್ಟಿವ್ ಸ್ಟೇಜ್ ಆಫ್ ಟೀಚಿಂಗ್ ಮೀನ್ಸ್ ಇಸ್ ಎ ಇಂಪ್ಲಿಮೆಂಟೇಷನ್ ಸ್ಟೇಜ್. ನೆಕ್ಸ್ಟ್ ಒನ್, ದ ಪೋಸ್ಟ್ ಆಕ್ಟಿವ್ ಪೇಸ್ ಆಫ್ ಟೀಚಿಂಗ್ ಇವ್ಯಾಲ್ಯೂಯೇಷನ್ ಸ್ಟೇಜ್. ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಇದನ್ನು ಒನ್ ಬೈ ಒನ್ ಹೀಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಹಿಯರ್ ಟೀಚಿಂಗ್ನಲ್ಲಿ ನಾವು 3 ಸ್ಟೇಜನ್ನ ನೋಡ್ತಾ ಇದ್ದೀವಿ. ಪ್ರೀ ಆಕ್ಟಿವ್ ಸ್ಟೇಜ್, ಇಂಟರಾಕ್ಟಿವ್ ಸ್ಟೇಜ್, ಪೋಸ್ಟ್ ಆಕ್ಟಿವ್ ಸ್ಟೇಜ್. ಓಕೆ, ಇದನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿರೋರು ಯಾರಪ್ಪ ಅಂತಂದರೆ ಫಿಲಿಪ್ಸ್ ಡಬ್ಲ್ಯೂ ಜಾಕ್ಸನ್. ನಿಮ್ಗೆ ಕೇಳ್ತಾರೆ ಟೀಚಿಂಗ್ ಫೇಸ್ನ ಇಂಟ್ರಡ್ಯೂಸ್ ಮಾಡಿರುವಂಥವ್ರು ಯಾರು ಅಂತ. ಟೀಚಿಂಗ್ ಫೇಸ್ನ ಇಂಟ್ರಡ್ಯೂಸ್ ಮಾಡಿರೋರು ಯಾರು, 3 ಫೇಸ್ ಆಫ್ ಟೀಚಿಂಗ್ ಇಂಟ್ರಡ್ಯೂಸ್ ಮಾಡಿರೋರು ಯಾರಪ್ಪ ಅಂದರೆ ಫಿಲಿಪ್ಸ್ ಡಬ್ಲ್ಯೂ ಜಾಕ್ಸನ್. ಓಕೆ, ಫಸ್ಟ್ ಒನ್, ಪ್ರೀ ಆಕ್ಟಿವ್ ಸ್ಟೇಜ್. ಪ್ರೀ ಆಕ್ಟಿವ್ ಸ್ಟೇಜ್ ಹೇಗಿರುತ್ತಪ್ಪ ಅಂತಂದರೆ ಫಿಕ್ಸಿಂಗ್. ಇಲ್ಲೊಂದು ಫಿಕ್ಸ್ ಇರುತ್ತೆ. ಹೀಗೆ ಒಂದು ಫಿಕ್ಸ್ ದ ಗೋಲ್ ಆ್ಯಂಡ್ ಕಂಟೆಂಟ್ಸ್. ಒಂದು ಗೋಲ್ ಮತ್ತು ಒಂದು ಕಂಟೆಂಟ್ನ ಇಟ್ಕೊಂಡು, ಅಂದರೆ ಒಬ್ಬ ಟೀಚರು ಒಂದು ಏನನ್ನು ನಾನು ಸಿಲೆಬಸ್ನ ಕವರ್ ಮಾಡಬೇಕಂತ ಒಂದು ಉದ್ದೇಶನ ಮತ್ತು ಆ ಸಬ್ಜೆಕ್ಟ್ ರಿಲೇಟೆಡ್ ಆದಂಥ ಒಂದು ಟಾಪಿಕ್ಸನ್ನು ಏನು ಹೇಳ್ತೀವಿ, ಕಂಟೆಂಟ್ಸ್ ಅಂತ ಹೇಳ್ತೀವಿ. ಅಬೌಟ್ ಸ್ಟ್ರಾಟಜಿ, ಅದನ್ನು ಯಾವ ರೀತಿ ನಾನು ಕಂಪ್ಲೀಟ್ ಮಾಡಬೇಕು ಅದ್ರ ಬಗ್ಗೆ ಏನು ಮಾಡಬೇಕು, ಕಂಪ್ಲೀಟಾಗಿ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ ಒನ್, ಇಂಟರಾಕ್ಟಿವ್ ಸ್ಟೇಜ್. ಹಿಯರ್ ಇಂಟರಾಕ್ಟಿವ್ ಸ್ಟೇಜ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಡಯಾಗ್ನೋಸಿಂಗ್ ಆಫ್ ಲರ್ನಿಂಗ್. ಅಂದರೆ ಈಗ ನಾವು ಏನನ್ನ ಸಿಲೆಬಸ್ನ ಫ್ರೇಮ್ ಮಾಡ್ಕೊಂಡು ನಾವು ಕ್ಲಾಸಸ್ನ ಮಾಡ್ತಾ ಇದ್ದೀವೋ ಅದರಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಏನು ಅರ್ಥ ಆಗ್ತಾ ಇದೆ, ಏನು ಅರ್ಥ ಆಗ್ತಿಲ್ಲ ಅನ್ನೋ ತಿಳ್ಕೊಳ್ಳೋದನ್ನು ನಾವು ಬಿಗಿನಿಂಗ್ ಸ್ಟೇಜನ್ನು ನಾವು ಇಲ್ಲಿ ಡಯಾಗ್ನೋಸ್ಟಿಕ್ ಸ್ಟೇಜ್ ಅಂತ ನಾವು ಆಲ್ರೆಡಿ ನಾನು ನಿಮಗೆ ಒಂದು ಪಿ ಪಿ ಟಿನಲ್ಲಿ ಲಾಸ್ಟ್ನಲ್ಲಿ ಒಂದು ಕೇಳಿದೆ ಡಯಾಗ್ನೋಸ್ಟಿಕ್ ಸ್ಟೇಜ್ನ. ಡಯಾಗ್ನೋಸ್ಟಿಕ್ ಸ್ಟೇಜಲ್ಲಿ ಬರ್ತಪ್ಪ ಇಂಟರಾಕ್ಟಿವ್ ಸ್ಟೇಜ್. ಅಂದರೆ ಇದನ್ನು ನಾವು ಸ್ಟೂಡೆಂಟ್ನ ಬಿಗಿನಿಂಗ್ ಸ್ಟೇಜಸ್ನೇ ನೋಡ್ಬೋದು. ಅಂದರೆ ನಾವು ಪ್ರೀ ಆಕ್ಟಿವ್ ಸ್ಟೇಜ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೇಜನ್ನು ಏನು ಮಾಡ್ತೀವಿ, ಫಸ್ಟ್ ನಾವು ಮಾಡೋ ಡ್ಯೂಟಿ ಏನಪ್ಪ ಅಂದರೆ ಡಯಾಗ್ನೋಸ್. ನೆಕ್ಸ್ಟ್ ಅದರಲ್ಲೇ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಅದರಿಂದ ಸ್ಟೂಡೆಂಟ್ಸ್ಗಳಿಂದ ಬರ್ತಕ್ಕಂಥ ಒಪಿನಿಯನ್ಸ್ ಹೇಗಿದೆ, ಅಂದರೆ ಮಾಡ್ತಕ್ಕಂಥ ಪಾಠದ ರಿಲೇಟಿವ್ ಆಗಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಅದು ಅರ್ಥ ಆಗ್ತಾ ಇದೆ, ಆಗ್ತಾ ಇಲ್ಲ ಅನ್ನೋದೇನು ಮಾಡ್ತೀವಿ ನಾವು ಕ್ಲಾಸ್ ರೂಮ್ನಲ್ಲಿ ಅವ್ರ ಜೊತೆಯಲ್ಲಿ ಸ್ಟೂಡೆಂಟ್ ಜೊತೆಯಲ್ಲಿ ಡಿಸ್ಕಸ್ ಮಾಡೋದು ನಾವು ಇಂಟ್ರಾಕ್ಟಿವ್ ಸ್ಟೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಪೋಸ್ಟ್ ಆಕ್ಟಿವ್ ಸ್ಟೇಜ್. ಹಿಯರ್ ದ ಪೋಸ್ಟ್ ಆಕ್ಟಿವ್ ಸ್ಟೇಜ್ ಇಸ್ ಎ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್. ಇನ್ ದಿಸ್ ಸ್ಟೇಜ್ ಹೇಗಿರುತ್ತಪ್ಪ ಅಂತಂದರೆ ಟೆಸ್ಟ್ ಡ್ರೈವ್ಸ್, ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡೋದು, ನಾವಿಲ್ಲಿ ಅಸೈನ್ಮೆಂಟ್ ಕೊಡೋದು, ಟೆಸ್ಟ್ ಕೊಡೋದು, ಈ ಥರ ವರ್ಕ್ಗಳನ್ನ ಮಾಡೋದು. ಜೊತೆಗೆ ಫೀಡ್ಬ್ಯಾಕ್ ಆ್ಯಂಡ್ ಟೆಸ್ಟಿಂಗ್. ಸ್ಟೂಡೆಂಟ್ಸ್ಗಳಿಗೆ ನಾವು ಮಾಡ್ತಕ್ಕಂಥ ಇನ್ಫಾರ್ಮೇಷನ್ಸು ಪಾಠ ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆಯೋ ಆಗಿಲ್ವೋ ಅನ್ನೋದನ್ನ ಏನು ಮಾಡ್ತೀವಿ ನಾವು ಲಾಸ್ಟ್ ಸ್ಟೇಜ್ನಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್, ರೋಲ್ ಆಫ್ ಟೀಚರ್. ದ ಮೇಜರ್ ಇಂಪಾರ್ಟೆಂಟ್ ಆಫ್ ರೋಲ್ಸ್ ಯಾವುದಪ್ಪ ಅಂದರೆ ಟೀಚರ್ದು ಗುಡ್ ಟೀಚರ್ ಕ್ವಾಲಿಟಿ, ಮೈಕ್ರೋ ಟೀಚಿಂಗ್, ಕೋಆಪ್ರೇಟಿವ್ ಟೀಚಿಂಗ್, ಟೀಮ್ ಟೀಚಿಂಗ್, ಮ್ಯಾಕ್ರೋ ಟೀಚಿಂಗ್. ಓಕೆ, ಒಬ್ಬ ಟೀಚರ್ನ ಬಹಳ ಮುಖ್ಯವಾದಂಥ ಗುಣ ಏನಪ್ಪ ಅಂತಂದರೆ ಒಬ್ಬ ಶಿಕ್ಷಕ ಬರೀ ಪಾಠ ಮಾಡೋದೊಂದೇ ಅಲ್ಲ, ಅವನಲ್ಲಿ ಇರ್ತಕ್ಕಂಥ ವಿವಿಧ ಗುಣಗಳು, ವಿವಿಧ ರೋಲ್, ಯಾವ್ಯಾವ ಆ್ಯಕ್ಟಿವಿಟೀಸ್ಗಳನ್ನ ಅವನು ಪ್ಲೇನ ಮಾಡ್ತಾನೆ ಅಂತ ನೋಡ್ತಾ ಹೋಗೋದಾ. ಮೊದಲನೇದಾಗಿ ನಿಮಗೆ ಗುಡ್ ಟೀಚರ್ ಕ್ವಾಲಿಟಿ. ಗುಡ್ ಟೀಚರ್ನ ಕ್ವಾಲಿಟಿ ಹೇಗಿರಬೇಕಪ್ಪ ಅಂತಂದರೆ ಅಪಿಯರೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ನೀವು ವಿದ್ಯಾರ್ಥಿಗಳ ಮುಂದೆ ನೀವು ಪ್ರೆಸೆಂಟ್ ಆದಾಗ ನಿಮ್ಮ ಅಪಿಯರೆನ್ಸ್ ಹೇಗಿರಬೇಕು ಅಂತ, ಒಂದು ಫಾರ್ಮಲ್ ಆಗಿರಬೇಕು, ಆಲ್ಮೋಸ್ಟ್ ಲೈಕ್ ಎ ಯೂನಿಫಾರ್ಮ್. ಅಂದರೆ ಒಂದು ಡಿಸಿಪ್ಲಿನ್ ಇರತಕ್ಕಂಥ ಒಂದು ಡ್ರೆಸ್ನ ಏನು ಮಾಡಬೇಕು, ನೀವು ವೇರ್ ಮಾಡಬೇಕಾಗುತ್ತೆ, ಡಿಸಿಪ್ಲಿನಾಗಿ ನೀವು ಬಿಹೇವ್ ಮಾಡಬೇಕಾಗುತ್ತೆ. ಮೇಂಟೆನೆನ್ಸ್ ಆರ್ಡರ್, ಅಂದರೆ ಅವರಿಗೆ ನಾವು ಒಂದು ಆರ್ಡರ್ ಕೊಡೋ ರೀತಿಯಲ್ಲಿ ಇರಬೇಕು, ಅಂದರೆ ಕಮ್ಯಾಂಡ್ ರೀತಿ ಮಾಡಬೇಕಾಗುತ್ತೆ, ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಸ್ಟ್ರಿಕ್ಟ್ ಆ್ಯಂಡ್ ಫೇರ್ ಅಬೌಟ್ ನಾಟ್ ಹಾರ್ಶ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಸ್ಟ್ರಿಕ್ಟಾಗಿರಬೇಕು ಮತ್ತು ಫೇರ್ ಆಗಿರಬೇಕು, ಅಂದರೆ ಸ್ಟೂಡೆಂಟ್ನ ಪರವಾಗಿರಬೇಕು, ಆದರೆ ಹಾರ್ಶಾಗಿ ಬಿಹೇವ್ ಮಾಡಬಾರ್ದು. ರೇರ್ಲಿ ಹಂಗ್ರಿ, ಅಂದರೆ ನಿಮ್ಗೆ ಯಾವಾಗ
ಯಾವಾಗ ಒಂದು ಸಂದರ್ಭಗಳಲ್ಲಿ ಮಾತ್ರ ಕೋಪ ಬರಬೇಕೇ ಹೊರತು ಕಾಮನ್ ಆಗಿ ಎಲ್ಲದಿಂದ ಇರಬಾರದು ಅಂತ ಹೇಳುತ್ತೆ. ನೆಕ್ಸ್ಟ್ ಅದೇ ಥರ ನೆವರ್ ಆ್ಯಕ್ಟ್ ದೇರ್ ಕ್ಯಾರೆಕ್ಟರ್ಸ್, ಅಂದರೆ ನಿಮ್ಮ ಪರ್ಸ್ನಲ್ ನರ್ವರ್ ಅಂದರೆ ನಿಮ್ಮ ಪರ್ಸ್ನಲ್ ಬಿಹೇವಿಯರ್ಸ್ಗಳನ್ನ ಇಲ್ಲಿ ಎಕ್ಸ್ಪ್ಲೋಸ್ ಮಾಡಬಾರ್ದು, ಮತ್ತು ನೆವರ್ ಅವ್ರಿಗೆ ನೀವು ಪರ್ಸ್ನಲಾಗಿ ಅವ್ರನ್ನ ಅಟ್ಯಾಕ್ ಮಾಡಬಾರ್ದು. ಮತ್ತು ಅದೇ ರೀತಿ ಕೊಲೀಗ್ಸ್ ಮತ್ತು ಪಬ್ಲಿಕ್ನಲ್ಲಿ ನಿಮಗೇನಾದರೂ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳ ಜೊತೆನೆಲ್ಲ ಸಂಬಂಧಕ್ಕೂ ಅದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇರಬಾರ್ದು. ಎಕ್ಸ್ಪ್ಲೈನ್ ದ ಥಿಂಗ್ಸ್. ಸೊ ನೀವು ಯಾವುದೇ ಒಂದು ಟಾಪಿಕ್ಸ್ನ ತೊಗೊಂಡ್ರೆ ಅದ್ರ ಬಗ್ಗೆ ಅವ್ರಿಗೆ ಏನು ಮಾಡಬೇಕು, ಥಿಂಗ್ಸ್ಗಳ ಬಗ್ಗೆ, ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡುವಂಥ ರೋಲ್ನ ನೀವು ಪ್ಲೇ ಮಾಡಬೇಕಾಗುತ್ತೆ. ಫೇರ್ ಮತ್ತು ಇಂಪ್ಲಾಯರ್ ಅಂತ ಹೇಳಿದ್ರೆ ಇಲ್ಲಿ ಫೇರ್ನೆಸ್ ಅಂತಂದರೆ ನೀವು ಸ್ಟೂಡೆಂಟ್ಸ್ಗಳ್ನ ಪರವಾಗಿ, ಅಂದರೆ ಸ್ಟೂಡೆಂಟ್ಸ್ ಪರವಾಗಿ ಅಂದರೆ ಅವ್ರು ಕೆಟ್ಟದ್ದೆಲ್ಲ ಮಾಡ್ದಂಗೆ ಅಂತ ಅಲ್ಲ, ಸ್ಟೂಡೆಂಟ್ಸ್ನ ಯಾವ ಲೆವೆಲ್ನಲ್ಲಿ ನೀವು ಇಳಿದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಆ ಲೆವೆಲಲ್ಲಿ ಇಳಿದು ನೀವು ಅವ್ರಿಗೆ ಟೀಚಿಂಗ್ ಮಾಡಬೇಕಾಗುತ್ತೆ. ಹಾರ್ಡ್ ವರ್ಕಿಂಗ್ ಅಂದರೆ ಮೇಜರ್ ರೋಲ್ ಆಫ್ ಟೀಚರ್ ಏನಪ್ಪ ಅಂತಂದರೆ ಹಾರ್ಡ್ ವರ್ಕ್ ಮಾಡೋದು, ಡೆಡಿಕೇಶನ್ ಇರಬೇಕು. ಟೀಚಿಂಗ್ ಅನ್ನೋದು ಇಟ್ಸ್ ನಾಟ್ ಫಾರ್ ಎ ಒನ್ ಡೇ ಪ್ರೋಸೆಸ್, ಇದು ಒಂದು ದಿನದ ಕಲಿಕೆ ಅಲ್ಲ, ಇದು ನಿರಂತರವಾದ ಕಲಿಕೆ ಆಗಿರುತ್ತೆ. ಎವ್ರಿ ಟೀಚರ್ ಮಸ್ಟ್ ಹ್ಯಾಸ್ ಟು ಬಿ ಲರ್ನ್ ಇನ್ ಎವ್ರಿ ಡೇ, ದಟ್ ಶುಡ್ ಬಿ ಇಟ್ಸ್ ಇನ್ ಹಾರ್ಡ್ ವರ್ಕಿಂಗ್. ರಿಲಯಬಲ್, ಆಲ್ವೇಸ್ ದೇರ್ ಇಸ್ ಎ ಟೈಮ್ ಆ್ಯಂಡ್ ರೇರ್ಲಿ ಆಬ್ಸೆನ್ಸ್, ಅಂದರೆ ಒಬ್ಬ ಶಿಕ್ಷಕ ತನ್ನ ತರಗತಿಗೆ ಹೋಗಬೇಕಾದ್ರೆ ರೆಗ್ಯುಲರ್ ಟೈಮ್ಸ್ನ ಮೇಂಟೈನ್ ಮಾಡಬೇಕು, ಮತ್ತು ಆಬ್ಸೆಂಟಿಸಮ್ ಇಸ್ ವೆರಿ ರೇರ್, ಅಂದರೆ ತುಂಬ ಕಮ್ಮಿ ಆಗಿರಬೇಕು, ಮತ್ತು ಮೀಟಿಂಗ್ಸ್ ಇದೆ, ಬೇರೆ ಬೇರೆ ವರ್ಕ್ಗಳಿದೆ ಅನ್ನೋದನ್ನು ನೀವು ಹೇಳಿ ಸ್ಟೂಡೆಂಟ್ಸಿಂದ ಎಸ್ಕೇಪ್ ಆಗಬಾರ್ದು. ಆರ್ಗನೈಸ್ಡ್ and well prepared. So before you have to entering to the classroom as a teacher is a well good organizer and to be well prepared, ಅಂದರೆ ನಿಮ್ಮ ಕಂಟೆಂಟ್ಸ್ ಇರಬೇಕು, ಏನು ಟೀಚ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ಸ್ ನಿಮ್ಮಲ್ಲಿ ಇರಬೇಕಾಗ್ತದೆ. ಮೋಟಿವೇಟ್ಸ್ ದ ಸ್ಟೂಡೆಂಟ್ಸ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ದ ಗುಡ್ ಟೀಚರ್ ಇಸ್ ಎ ಮೋಟಿವೇಟ್ಸ್. ಸೊ ಯು ಗಿವ್ ದ ಸಮ್ ಮಾರಲ್ ವ್ಯಾಲ್ಯೂಸ್ ಆಫ್ ದ ಸ್ಟೂಡೆಂಟ್ಸ್ಗಳಿಗೆ ನೀವು ಕೆಲವೊಂದು ಮಾರಲ್ ವ್ಯಾಲ್ಯೂಸ್ಗಳ ಬಗ್ಗೆ ಅವರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಇದರಿಂದ ಏನಾಗ್ತದಪ್ಪ ಅಂತಂದರೆ ನಾಲೆಡ್ಜ್ ಒಂದೇ ಅಲ್ಲ, ಅವ್ರ ಸೊಸೈಟಿನಲ್ಲಿ ಅವ್ರು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ಮೇಕ್ ಲೆಸನ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಆಸ್ ವೆಲ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ಟೀಚರ್ ಇಸ್ ಎ ಟೀಚಿಂಗ್ ಈಸ್ ಲೈಕ್ ಎ ಮೂವಿ, ಅಂದರೆ ಒಂದು ಸಿನಿಮಾ ರೀತಿಯಲ್ಲಿ ಏನಾಗಬೇಕು, ಅದು ನಿಮ್ಮ ಸ್ಟೂಡೆಂಟ್ಸ್ಗಳು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡೋ ರೀತಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಟೀಚಿಂಗ್ ಮಾಡಬೇಕಾಗುತ್ತೆ. ಏನಕ್ಕಪ್ಪ ಅಂತಂದರೆ ವಿತೌಟ್ ಸ್ಟೂಡೆಂಟ್ಸು ಒನ್ ಅವರು ಒಬ್ಬ ಮನುಷ್ಯ ಆ ಕಡೆ ಬೇರೆ ಎಲ್ಲೂ ಡೈವರ್ಟ್ ಆಗದೆ ಒಂದನ್ನೇ ನೋಡೋದು ಬಹಳ ಕಷ್ಟ ಇರುತ್ತೆ. ಹಾಗಾಗಿ ನೀವು ಅದನ್ನು ನಿಮ್ಮನ್ನು ಅವ್ರು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕಪ್ಪ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿಗಳು ಕ್ರಿಯೇಟ್ ಆಗಬೇಕು, ಅವ್ರಿಗೆ ಕುತೂಹಲ ಬರೋ ರೀತಿಯಲ್ಲಿ ನಿಮ್ಮ ಟೀಚಿಂಗ್ನ ಏನು ಮಾಡಬೇಕಾಗುತ್ತೆ, ಮೆಥಡಾಲಜಿಸ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಥರ ಮಾಡಲ್ಸ್. ಸೊ ಯಾವುದಾದ್ರೂ ಒಂದು ಮಾಡಲ್ಸ್ಗಳನ್ನ ಮಾಡಿಸೋದಾಗಿರ್ಬೋದು ನಿಮ್ಮ ಸ್ಟೂಡೆಂಟ್ಸ್ ಹತ್ರ, ಅಥವಾ ನೀವೇ ಕೆಲವೊಂದು ಮಾಡಲ್ಗಳನ್ನ ತಗೊಬಂದು ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟು ಅವ್ರಿಗೆ ಎಕ್ಸಾಂಪಲ್ಸ್ ಕೊಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಬ್ಬ ಬಿಸ್ನೆಸ್ನಲ್ಲಿ ಆಗ್ತಕ್ಕಂಥ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳೇನು, ಅದೇ ರೀತಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ಗಳಂದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಕೆಲವೊಂದು ಕನ್ನಡ ವಿಷಯಗಳನ್ನ ತಗೊಳ್ಳೋದಾದರೆ ಕನ್ನಡದಲ್ಲಿ ಬರ್ತಕ್ಕಂಥ ಕೆಲವೊಂದು ನಾಟಕಗಳ ಪ್ರಸಂಗಗಳಾಗಿರ್ಬೋದು, ಅದನ್ನು ಅಭಿನಯಿಸೋ ಮುಖಾಂತರ ಸ್ಟೂಡೆಂಟ್ಸ್ಗಳನ್ನ ಏನು ಮಾಡಬೇಕಾಗುತ್ತೆ, ಅಟ್ರಾಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಮೈಕ್ರೋ ಟೀಚಿಂಗ್. ಸೊ ಮೈಕ್ರೋ ಟೀಚಿಂಗ್ ಇಸ್ ಎ ಸ್ಮಾಲ್ ಟೈಮ್ ಡ್ಯೂರೇಷನ್ ಟೀಚಿಂಗ್, ಅಂದರೆ ಮೈಕ್ರೋ ಟೀಚಿಂಗ್ ಅನ್ನೋದು ಕೆಲವು ಸಣ್ಣ ಸಮಯದಲ್ಲಿ, ಅಂದರೆ ನಿರ್ದಿಷ್ಟ ಸಮಯವನ್ನು ಮಾತ್ರ ಹೊಂದಿರುತ್ತೆ, ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಇದೇನಾಗಿರುತ್ತೆ ಟೀಚಿಂಗ್ನ ಅಳವಡಿಸ್ಕೊಂಡಿರ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನೀವು ಸೆಮಿನಾರ್ ಮಾಡ್ತೀರಾ, ಅದನ್ನು ನಾವಿಲ್ಲಿ ಮೈಕ್ರೋ ಟೀಚಿಂಗ್ನಲ್ಲಿ ನೋಡ್ಬೋದು. ನೋಡಿ, ಸ್ಟೆಪ್ಸ್ ಆಫ್ ಮೈಕ್ರೋ ಟೀಚಿಂಗ್ ಸೈಕಲ್ ಹೇಗಿರುತ್ತೆ ಅಂದರೆ ಇಟ್ಸ್ ಹ್ಯಾವ್ ಟು ಬಿ ವೆಲ್ ಪ್ಲ್ಯಾನ್ಡ್. ಯಾಕಂದರೆ ಇಲ್ಲಿ ನಿಮಗೆ ಟೈಮ್ ಡ್ಯೂರೇಷನ್ಸ್ ತುಂಬ ಕಡಿಮೆ ಇದ್ದಾಗ ಏನು ಮಾಡೋಕ್ಕಾಗುತ್ತೆ, ನೀವು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದೇ ಥರ ಟೀಚ್ 6 ಮಿನಿಟ್ಸ್. ಸೊ ಇಲ್ಲಿ ನೀವು ಟೀಚ್ ಮಾಡಬೇಕು, ಎಷ್ಟು ಮಿನಿಟ್ಸ್ ಮಾಡಬೇಕಪ್ಪ, 6 ಮಿನಿಟ್ಸ್. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಸೆಮಿನಾರ್ ಇಸ್ ದ ಗುಡ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಸೊ 6 ಮಿನಿಟ್ಸ್ ಟೀಚಿಂಗ್ ಇರುತ್ತೆ, ಫೀಡ್ಬ್ಯಾಕ್ ಕೂಡ 6 ಮಿನಿಟ್ಸ್ ಇರುತ್ತೆ. ಅಂದರೆ ನೀವು ಏನು ಟೀಚ್ ಮಾಡಿದರೆ ಅದು ರಿಲೇಟೆಡ್ ಆಗಿ ಏನು ಮಾಡ್ತಾ ಇದ್ದಾರೆ, ಆರ್ಗ್ಯುಮೆಂಟ್ಸ್ ಮಾಡೋದಾಗಿರ್ಬೋದು ಬಿಟ್ವೀನ್ ಯುವರ್ ಫ್ರೆಂಡ್ಸ್ ಆರ್ ಟೀಚರ್ಸ್ ಆ್ಯಂಡ್ ಹೋಮ್, ಎಲ್ಲಾದರೂ ನೀವು ಅದನ್ನು ಡಿಸ್ಕಸ್ ಮಾಡೋದಾಗಿರ್ಬೋದು. ಮತ್ತು ರೀಪ್ಲ್ಯಾನ್, ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ನೀವೇನು ಮಾಡಬೇಕಾಗುತ್ತೆ, ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕು. ನಾನು ಮಾಡ್ತಕ್ಕಂಥ ಮೈಕ್ರೋ ಟೀಚಿಂಗ್ನಲ್ಲಿ ಏನಾದರೂ ಮಾಡ್ಯುಲೇಷನ್ಸ್ ಇದೆಯಾ, ಟೈಮ್ ಡ್ಯೂರೇಷನ್ಸ್ ಜಾಸ್ತಿ ಆಗ್ತಾಯಿದೆ, ಕಡಿಮೆ ಆಗ್ತಿದೆ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಶಾರ್ಟ್ ಕೋರ್ಸಸ್ ಅಂತ ಹೇಳ್ತೀವಿ. ಓಕೆ, ಈಗೇನು ನೀವೇನು ಮಾಡಬೇಕು, ರೀಟೀಚ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ನೀವೇನಾದರೂ ಎಕ್ಸಸ್ ಆಫ್ ಟೈಮ್ ಡ್ಯೂರೇಷನ್ಸ್ಗಳಿದೆ, ಅದನ್ನು ಟೈಮ್ ಲಿಮಿಟ್ನ ಕಡಿಮೆ ಮಾಡಿ ವಿತಿನ್ ದ ಟೈಮ್ ಲಿಮಿಟ್ನ ಮಾಡೋದಕ್ಕೆ ನೀವು ಪ್ರಯತ್ನ ಪಡಬೇಕು. ಅದಾದಮೇಲೆ ದೆನ್ ಯು ಹ್ಯಾವ್ ಟು ಟೇಕ್ ಅಗೇನ್ ಫೀಡ್ಬ್ಯಾಕ್ ಫ್ರಮ್ ಇನ್ ದ ಕ್ಲಾಸ್ ರೂಮ್ನಲ್ಲಿ ನೀವು ಅದು
Macro teaching. So macro teaching occurs when a teacher provides the instructions to the entire the classroom at one time for an extended period of the time, usually longer than 10 minutes. ನೋಡಿ, ಮ್ಯಾಕ್ರೋ ಟೀಚಿಂಗ್ ಅನ್ನೋದೇನಾಗಿರುತ್ತೆ, ಇಟ್ಸ್ ಎ ಕ್ಲಾಸ್ ರೂಮ್ ಟೀಚಿಂಗ್ ಆಗಿದೆ. ಅಂದರೆ ನಂಬರ್ ಆಫ್ ಪಾಪ್ಯುಲೇಷನ್ ಏನಿರುತ್ತೆ ಇಲ್ಲಿ ಸ್ಟೂಡೆಂಟ್ಸು ಜಾಸ್ತಿ ಇರುತ್ತೆ. ಮೀನ್ಸ್ ಒಂದು 40-50 ಸ್ಟೂಡೆಂಟ್ಸ್ ಇರ್ತಾರೆ. ಆ 40-50 ಸ್ಟೂಡೆಂಟ್ಸ್ಗೆ ನೀವು ಅಟ್ ಎ ಟೈಮು ಕ್ಲಾಸ್ ಮಾಡೋದು, ಜೊತೆಗೆ ಇದು ಟೈಮ್ ಡ್ಯೂರೇಷನ್ಸ್ ಬಂದು ಮೋರ್ ದೆನ್ 10 ಮಿನಿಟ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಹೇಗೆ ಪ್ರೋಸೆಸ್ ಇರುತ್ತಪ್ಪ ಅಂದರೆ, ಲಿಸನ್, ಸ್ಟೂಡೆಂಟ್ಸ್ಗಳು ಕೇಳೋದು ಮತ್ತು ಸ್ಪೀಕ್ ಮಾಡೋದು, ಏನಾದ್ರು ಇಂಟ್ರಾಕ್ಷನ್ಸ್ ಇದ್ದರೆ, ಜೊತೆಗೆ ರೀಡ್ ಮಾಡೋದು, ರೈಟ್ ಮಾಡೋದು, ಫೈನಲಿ ವ್ಯೂಸ್. ಇದ್ರ ಬಗ್ಗೆ ಡಿಸ್ಕಸ್ ನೆಕ್ಸ್ಟ್ ಸ್ಲೈಡ್ ಇದೆ. So here the difference between the micro teaching and macro teaching or ಟ್ರೆಡಿಷ್ನಲ್ ಟೀಚಿಂಗ್ ಅಂತ ಹೇಳ್ತಾ ಇದ್ದೀವಿ. ಸೊ ಟ್ರೆಡಿಷ್ನಲ್ ಟೀಚಿಂಗ್ನ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಮೈಕ್ರೋ ಟೀಚಿಂಗ್. ನಾನು ಆಲ್ರೆಡಿ ನಿಮಗೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೂಡ ಹೇಳಿದ್ದೆ. ಸೊ ಫಸ್ಟು ಮೈಕ್ರೋ ಟೀಚಿಂಗು ಮತ್ತು ಮ್ಯಾಕ್ರೋ ಟೀಚಿಂಗ್ ಇರುವಂಥ ಡಿಫ್ರೆನ್ಸ್. ಮೈಕ್ರೋ ಟೀಚಿಂಗ್ ಕ್ಲಾಸ್ ಕನ್ಸಿಸ್ಟ್ ಆಫ್ ಮ್ಯಾಕ್ರೋ ಟೀಚಿಂಗ್ 40 to 60 ಸ್ಟೂಡೆಂಟ್ಸ್. ಸೊ ಮ್ಯಾಕ್ರೋ ಟೀಚಿಂಗ್ನಲ್ಲಿ ಅಂದರೆ ದೊಡ್ಡ ವಿಷಯ ಏನಪ್ಪ ಅಂದರೆ, ಈ ಮ್ಯಾಕ್ರೋ ಟೀಚಿಂಗ್ ಏನಾಗಿರುತ್ತಪ್ಪ ಅಂದರೆ ದೊಡ್ಡ ಕ್ಲಾಸ್ ರೂಮ್ ಇರುತ್ತೆ, ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಇರ್ತಾರೆ. ಮೈಕ್ರೋ ಟೀಚಿಂಗ್ ಕನ್ಸಿಸ್ಟ್ ಆಫ್ ಎ ಸ್ಮಾಲ್ ಗ್ರೂಪ್ ಆಫ್ 6 to 10 ಸ್ಟೂಡೆಂಟ್ಸ್. ಅಂದರೆ ಇದೊಂದು ರೀತಿ ನಿಮ್ಗೆ ಹೇಳಬೇಕು ಅಂದರೆ, ಈ ಕ್ಲಾಸ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಟೀಮ್ ಮಾಡ್ತಾರೆ, ಗ್ರೂಪ್ ಮಾಡಿಬಿಟ್ಟು ಅವರೇ ಸೆಲ್ಫ್ ಸ್ಟಡಿ ಮಾಡೋದಕ್ಕಾಗಿರ್ಬೋದು ಅಥವಾ ಅಸೈನ್ಮೆಂಟ್ಸ್ ಕ್ರಿಯೇಟ್ ಮಾಡೋದಕ್ಕಾಗಿರ್ಬೋದು ಗ್ರೂಪ್ ಮಾಡ್ತಾರೆ. ಈ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಾಗಿರ್ತಾರೆ, ಇಟ್ಸ್ ಎ ಲಿಮಿಟೆಡ್ ಆಗಿರುತ್ತೆ ಮೈಕ್ರೋ ಟೀಚಿಂಗ್ನಲ್ಲಿ. ನೆಕ್ಸ್ಟ್ ಒನ್, ದ ಟೀಚರ್ ಪ್ರಾಕ್ಟೀಸ್ ದ ಸೆವರಲ್ ಸ್ಕಿಲ್ಸ್ ಅಟ್ ಎ ಟೈಮ್. ಇಲ್ಲಿ ಟೀಚರ್ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ತನ್ನಲ್ಲಿರ್ತಕ್ಕಂಥ ವಿವಿಧ ಕೌಶಲ್ಯಗಳನ್ನು ಏಕ ಸಮಯದಲ್ಲೇ ಅವ್ರಿಗೆ ಸ್ಟೂಡೆಂಟ್ಸ್ಗಳನ್ನ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಹಿಯರ್ ದ ಮೈಕ್ರೋ ಟೀಚಿಂಗ್ನಲ್ಲಿ ದ ಟೀಚರ್ ಟೇಕ್ಸ್ ಅಪ್ ಒನ್ ಸ್ಕಿಲ್ ಅಟ್ ಎ ಟೈಮ್. ಅಂದರೆ ಒಂದು ಸಮಯದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಒಂದೇ ಒಂದು ಸ್ಕಿಲ್ನ ಏನು ಮಾಡ್ತಾರೆ, ಅಡಾಪ್ಟ್ ಮಾಡ್ಕೊಳ್ತಾರೆ. ಆ ಸ್ಕಿಲ್ ಮುಖಾಂತರ ಕ್ಲಾಸಸ್ನ ಫಿನಿಷ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಸ್ಕಿಲ್ ಅಂತ ಬಂದಾಗ ಬರೀ ಟೀಚಿಂಗ್ ಮಾಡೋದಾಗಿರ್ಬೋದು, ಸ್ಟೂಡೆಂಟ್ಸ್ಗಳಿಂದ ಫೀಡ್ಬ್ಯಾಕ್ ತೊಗೊಳ್ಳೋದಾಗಿರ್ಬೋದು, ಎಗೇನ್ ಸ್ಟೂಡೆಂಟ್ಸ್ ಬಂದು ಸೆಮಿನಾರ್ ಮಾಡೋದಾಗಿರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು, ಅಸೈನ್ಮೆಂಟ್ಸ್ ಆಗಿರ್ಬೋದು, ಈ ಥರ ಪ್ರೋಸೆಸ್ಗಳು ಮಲ್ಟಿಪಲ್ ಪ್ರೋಸೆಸ್ಗಳಿರುತ್ತೆ. ಬಟ್ ಇನ್ ಮೈಕ್ರೋ ಟೀಚಿಂಗ್ನಲ್ಲಿ ಯಾವ್ದಾದ್ರು ಒಂದು ಮೆಥಡ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಒನ್, ದ ಡ್ಯೂರೇಷನ್ ಆಫ್ 40 to 45 ಮಿನಿಟ್ಸ್. ಸೊ ಹಿಯರ್ ದ ಮ್ಯಾಕ್ರೋ ಟೀಚಿಂಗ್ ಏನಾಗಿರುತ್ತಪ್ಪ ಅಂತಂದರೆ, ನಾನು ಹೇಳಿದ್ನಲ್ಲ ಒಂದು ಪೀರಿಯಡು, ಅಂದರೆ 40 to 45 ಮಿನಿಟ್ಸ್ ಏನಾಗಿರುತ್ತೆ ಡ್ಯೂರೇಷನ್ಸ್ ಇರುತ್ತೆ. ಬಟ್ ಮೈಕ್ರೋ ಟೀಚಿಂಗ್ನಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಡ್ಯೂರೇಷನ್ ಇಸ್ ವೆರಿ ಲಿಮಿಟೆಡ್, 5 to 7 ಮಿನಿಟ್ಸ್. ಅಂದರೆ ಲೆಸ್ ದ್ಯಾನ್ 10 ಮಿನಿಟ್ಸ್ ಒಳಗೆ ಏನಾಗುತ್ತೆ ಈ ಮೈಕ್ರೋ ಟೀಚಿಂಗ್ ಪ್ರೋಸೆಸ್ಸು ಕಂಪ್ಲೀಟ್ ಆಗುತ್ತೆ. ಅಷ್ಟರಲ್ಲಿ ನೀವೆಲ್ಲನೂ ಕೂಡ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, immediate feedback is not available in this process of macro teaching because of the population is very large. 50 ಸ್ಟೂಡೆಂಟ್ಸ್ ನಿಮ್ಮ ಕ್ಲಾಸ್ ರೂಮಲ್ಲಿ ಇದ್ದಾರೆ ಅಂತಂದಿದ ತಕ್ಷಣ ಅಟ್ ಎ ಟೈಮ್ ನೀವು ಸ್ಟೂಡೆಂಟ್ಸ್ಗಳಿಂದ ಫೀಡ್ಬ್ಯಾಕ್ ತೊಗೊಳ್ಳೋದಕ್ಕೆ ಪಾಸಿಬಿಲಿಟೀಸ್ ಇರೋದಿಲ್ಲ. ಇದನ್ನು ನಾವು ಫರ್ದರ್ನಲ್ಲಿ ತೊಗೊಳ್ತೀವಿ. ದಿಸ್ ಈಸ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಮೈಕ್ರೋ ಟೀಚಿಂಗ್ನಲ್ಲಿ ಏನಾಗಿರುತ್ತಪ್ಪ ಅಂದರೆ, ನಾನು ಹೇಳಿದ್ನಲ್ಲ, ಇಟ್ಸ್ ಎ ಸೈಕಲ್ ಆಫ್ ಮೈಕ್ರೋ ಟೀಚಿಂಗ್. ನಾನು ಆಲ್ರೆಡಿ ಪ್ರಿವಿಯಸ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸ್ಲೈಡ್ ಪ್ರಿವಿಯಸ್ ಸ್ಲೈಡಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ, ಅದು ನಿಮಗೆ ಪ್ಲ್ಯಾನ್ ಮಾಡ್ತೀರಾ, ಪ್ಲ್ಯಾನ್ ಆದಮೇಲೆ ನೀವು ಟೀಚ್ ಮಾಡ್ತೀರಾ, ಟೀಚ್ ಆದಮೇಲೆ ಏನಾಗುತ್ತೆ ಫೀಡ್ಬ್ಯಾಕ್ ಬರುತ್ತೆ. ಎಲ್ಲವೂ ಕೂಡ 6 ಮಿನಿಟ್ಸ್ ಡ್ಯೂರೇಷನ್ಸ್ಗಳೆಲ್ಲ ಏನಾಗುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅನದರ್ ಡಿಫ್ರೆನ್ಸ್ ಮ್ಯಾಕ್ರೋ ಟೀಚಿಂಗ್ ಏನಪ್ಪ, ದೇರ್ ಇಸ್ ಎ ನೋ ಕಂಟ್ರೋಲ್ ಓವರ್ ದ ಸಿಚುವೇಶನ್. ಇಲ್ಲಿ ಏನಕ್ಕಪ್ಪ ಅಂದರೆ ಕಂಟ್ರೋಲ್ ಮಾಡೋದಕ್ಕೆ ಪ್ರಾಬಬಿಲಿಟಿ ತುಂಬ ಕಡಿಮೆ ಅಂತ ಇದ್ದಾರೆ, ಯಾಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಜಾಸ್ತಿ ಇರ್ತಾರೆ. ಸೊ ಮೈಕ್ರೋ ಟೀಚಿಂಗ್ನಲ್ಲಿ ಕಂಟ್ರೋಲ್ ಮಾಡೋದು ಬಹಳ ಈಸಿ, ಬಿಕಾಸ್ ಆಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ವೆರಿ ಲೆಸ್. ಸೊ ಟೀಚಿಂಗ್ ಬಿಕಮ್ ಕಾಂಪ್ಲೆಕ್ಸ್. ಹಿಯರ್ ದ ಟೀಚಿಂಗ್ ಇಸ್ ವೆರಿ ಕಾಂಪ್ಲೆಕ್ಸ್. ಏನಕ್ಕೆ ಕಾಂಪ್ಲೆಕ್ಸ್ ಅಂತ ಅಂದರೆ, ಸ್ವಲ್ಪ ಕಠಿಣವಾಗಿರುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇರೋದ್ರಿಂದ ನಂಬರ್ ಆಫ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಡ್ಯೂರೇಷನ್ ಜಾಸ್ತಿ ಇರುತ್ತೆ, ಮೆಥಡ್ಸ್ ಬೇರೆ ಇರುತ್ತೆ, ಸ್ಕಿಲ್ಸ್ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಮೈಕ್ರೋ ಟೀಚಿಂಗ್ ಇಸ್ ಇಲ್ಲೇನಾಗುತ್ತಪ್ಪ ಅಂದರೆ ವೆರಿ ರಿಲೇಟಿವ್ ಆ್ಯಂಡ್ ಸ್ಮಾಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿಂಪಲ್. ಇಲ್ಲಿ ಸಿಂಪಲ್ ಆಗಿ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಏನಾದರೂ ಒಂದು ಮೆಥಡ್ನ, ಒಂದು ಸ್ಕಿಲ್ನ ಅಡಾಪ್ಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ನೆಕ್ಸ್ಟ್ ಒನ್, the role of supervisor is the role of supervisors ಏನಾಗ್ತಾ ಇದೆ ಅಂದರೆ, ವೆಹಿಕಲ್ಸ್ ನಾಟ್ ಕ್ಲಿಯರ್ ಅಂತ ಹೇಳ್ತಾರೆ. ನಾಟ್ ಕ್ಲಿಯರ್ ಮೀನ್ಸ್ ಅಂದರೆ ಏನಾಗ್ತಾ ಇದೆ, ಇಲ್ಲಿ ಅವರಿಗೆ ಯಾವ ರೋಲ್ನ ಪ್ಲೇ ಮಾಡ್ತಾ ಇದ್ದೀವಿ, ಯಾವ ಸಂದರ್ಭದಲ್ಲಿ ಅಂತ ಗೊತ್ತಾಗೋದಿಲ್ಲ. ಏನಕ್ಕಪ್ಪ ಅಂದರೆ, ಸ್ಟೂಡೆಂಟ್ಸ್ ಬಿಹೇವಿಯರ್ಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೋ ಅದ್ರ ಮೇಲೆ ಏನಾಗುತ್ತೆ, ಟೀಚರ್ಸ್ ಬಿಹೇವಿಯರು ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಯರ್ ದ ರೋಲ್ ಆಫ್ ಸೂಪರ್ವೈಸರ್ ಇಸ್ ಎ ಸ್ಪೆಸಿಫಿಕ್ ಇನ್ ದ ವೆಲ್ ಡಿಫೈನ್ ಇನ್ ದ ಇಂಪ್ರೂವ್ ಸ್ಕಿಲ್ ಟೀಚಿಂಗ್. ಅಂದರೆ ಇಲ್ಲೇನಾಗ್ತಿದೆಯಪ್ಪ ಅಂತಂದರೆ, ಮೊದಲೇ ಟೀಚರು ತಾನು ಯಾವ ರೋಲ್ನ, ಯಾವ ಸ್ಕಿಲ್ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಮೊದಲೇ ಅವ್ರು ಏನು ಮಾಡಿರ್ತಾರೆ, ಡಿಸೈಡ್ ಮಾಡಿರ್ತಾರೆ. ನೆಕ್ಸ್ಟ್ ಒನ್,
ಪ್ಯಾಟ್ರನ್ ಆಫ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ ಕೆನಾಟ್ ಬಿ ಸ್ಟಡಿಡ್. ಇಲ್ಲೇನಾಗ್ತಾ ಇದೆ ಅಂದರೆ ಕ್ಲಾಸ್ ರೂಮ್ ಇಂಟರಾಕ್ಷನ್ ಮಾಡೋದಕ್ಕೆ ನಮಗೆ ಇಲ್ಲಿ ಮ್ಯಾಕ್ರೋ ಟೀಚಿಂಗ್ನಲ್ಲಿ ಸಾಧ್ಯತೆಗಳಿಲ್ಲ. ಅಂದರೆ ಸ್ಟೂಡೆಂಟ್ಸ್ ಮತ್ತು ನಿಮ್ಮ ನಡುವೆ ರೆಗ್ಯುಲರ್ ಆಗಿ ಸೈಮಲ್ಟೇನಿಯಸ್ಲಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತದೆ. ಬಟ್ ಮೈಕ್ರೋ ಟೀಚಿಂಗ್ನಲ್ಲಿ ಏನಾಗುತ್ತಪ್ಪ ಅಂದರೆ ಕ್ಲಾಸ್ ರೂಮ್ ಇಂಟರಾಕ್ಷನ್ ವಿತ್ ಸ್ಟಡೀಸ್ ಆಬ್ಜೆಕ್ಟಿವ್ಲಿ, ನಾನು ಏನು ಒಂದು ಆಬ್ಜೆಕ್ಟಿವ್ಸ್ ಇಟ್ಕೊಂಡಿದ್ದೀನೋ ಆ ಆಬ್ಜೆಕ್ಟಿವ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಈ BEd ಆಗಿರ್ಬೋದು ಅಥವಾ TCHL ಆಗಿರ್ಬೋದು. ಟೀಚರ್ಸ್ಗಳು ಕೆಲವೊಂದು ಶಾಲೆಗಳಿಗೆ ಹೋಗಿ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡ್ತಾರೆ. ಅಲ್ಲಿ ನಾವು ಮೈಕ್ರೋ ಟೀಚಿಂಗ್ ಮೆಥಡಾಲಜಿ ಅಂತ ಹೇಳ್ತೀವಿ ಅವರಿಗೆ. ಅಂದರೆ ಒಂದು ಶಾರ್ಟ್ ಪೀರಿಯಡ್ನಲ್ಲಿ ಒಂದು 10 ಮಿನಿಟ್ಸ್ನಲ್ಲಿ ಒಂದು ಕಂಟೆಂಟ್ಸನ್ನು ಹೇಗೆ ಫುಲ್ಫಿಲ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕ್ಲಾಸ್ ಮಾಡೋದು. ನೆಕ್ಸ್ಟ್ ಒನ್, ಕೋಆಪರೇಟಿವ್ ಟೀಚಿಂಗ್. ಕೋಆಪರೇಟಿವ್ ಟೀಚಿಂಗ್ ಅಂತ ಬಂದಾಗ ಇಲ್ಲಿ ಟೀಚರ್ ಜೊತೆಯಲ್ಲಿ ಅನದರ್ ಪರ್ಸನ್ಸ್ಗಳು ಕೂಡ ಸಪೋರ್ಟ್ ಮಾಡೋದು. ಅಂದರೆ ಯಾವ ರೀತಿನ ಸಪೋರ್ಟ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋದ. ಒನ್ ಟೀಚ್ ಒನ್ ಅಬ್ಸರ್ವ್, ಅಂದರೆ ಒಬ್ಬರು ಟೀಚ್ ಮಾಡೋದಂತೆ ಒಬ್ಬರು ಅಬ್ಸರ್ವ್ ಮಾಡೋದು. ಅದು ಹೇಗೆ ಅಂತ ಹೇಳ್ತೀನಿ ನೆಕ್ಸ್ಟು. ಒನ್ ಟೀಚ್ ಒನ್ ಅಸಿಸ್ಟ್, ಪ್ಯಾರಲಲ್ ಟೀಚಿಂಗ್, ಸ್ಟೇಷನ್ ಟೀಚಿಂಗ್, ಆಲ್ಟರ್ನೇಟಿವ್ ಟೀಚಿಂಗ್. ಓಕೆ, ನೆಕ್ಸ್ಟ್ ಸ್ಲೈಡ್ನಲ್ಲಿದೆ ನೋಡಿ. ಒನ್ ಟೀಚ್ ಒನ್ ಡ್ರಾಫ್ಟ್, ಅಂದರೆ ಒನ್ ಟೀಚ್ ಒನ್ ಅಬ್ಸರ್ವ್, ಅಂದರೆ ಒಬ್ರು ಟೀಚ್ ಮಾಡೋದು ಇನ್ನೊಬ್ರು ಏನು ಮಾಡೋದು ಅಬ್ಸರ್ವ್ ಮಾಡ್ಬೋದು. ನಿಮಗೆ ಫಸ್ಟ್ ಒನ್ನಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂದರೆ ಗ್ರೀನ್ ಕಲರ್ನಲ್ಲಿ ಒಬ್ಬರು ಸೈಮಲ್ಟೇನಿಯಸ್ಲಿ ಟೀಚ್ ಮಾಡೋ ಇನ್ನೊಬ್ರು ಏನು ಮಾಡ್ತಾ ಇದ್ದಾರೆ ಆ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಕೂಡ ಅಬ್ಸರ್ವ್ ಮಾಡುವ ಮೆಥಡಾಲಜಿ. ನೆಕ್ಸ್ಟ್ ಒನ್, ಟೀಮ್ ಟೀಚಿಂಗ್. ಸೊ ಹಿಯರ್ ಟೀಮ್ ಟೀಚಿಂಗ್ ಅಂದರೆ ಏನು ಮಾಡ್ತಾ ಇದ್ದಾರೆ, ಅಟ್ ಎ ಟೈಮು ಟೂ ಆರ್ ಮೋರ್ ಟೀಚರ್ಸ್ ಟೀಚಿಂಗ್ ದ ಕ್ಲಾಸ್ ರೂಮ್. ಸೊ ಒಂದು ಸ್ಟೂಡೆಂಟ್ಸ್ಗೆ ಅಟ್ ಎ ಟೈಮ್ ಟೀಚ್ನ ಮಾಡೋದು. ಓಕೆನಾ, ನೆಕ್ಸ್ಟ್ ಕಂಟಿನ್ಯೂ. ಪ್ಯಾರಲಲ್ ಟೀಚಿಂಗ್. ಪ್ಯಾರಲಲ್ ಟೀಚಿಂಗ್ ಅಂದರೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಒಬ್ಬ ಟೀಚರು ಅದೇ ಕ್ಲಾಸ್ ರೂಮ್ನಲ್ಲಿ ಸೈಮಲ್ಟೇನಿಯಸ್ಲಿ ಒಬ್ಬರು ಒಂದೇ ರೂಮ್ನಲ್ಲಿ ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು. ಒಬ್ಬರು 90 ಡಿಗ್ರಿಲಿದ್ದರೆ ಇನ್ನೊಬ್ಬರು 180 ಡಿಗ್ರಿನಲ್ಲಿ, ಅಂದರೆ ಅಪೋಸಿಟ್ ಡೈರೆಕ್ಷನ್ಸ್ನಲ್ಲಿ ನಿಂತ್ಕೊಂಡು ಸ್ಟೂಡೆಂಟ್ಸ್ಗಳಿಗೆ ಪಾಠ ಮಾಡೋದು ಅಂತ ಅದರ ಅರ್ಥ. ಆಲ್ಟರ್ನೇಟಿವ್ ಟೀಚಿಂಗ್. ಆಲ್ಟರ್ನೇಟಿವ್ ಟೀಚಿಂಗ್ ಅಂತಂದರೆ ಆ ಕ್ಲಾಸ್ ರೂಮ್ ಟೀಚಿಂಗ್ನ ಏನು ಮಾಡೋದು, ನಂಬರ್ ಆಫ್ ಟೀಚರ್ಸ್ ಏನು ಮಾಡೋದು ಬೈಫರ್ಗೇಷನ್ ಮಾಡ್ಕೊಳ್ಳೋದು. ನಿಮ್ಗೆ ಆ ಇಮೇಜಸಲ್ಲಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಒಬ್ಬ ಟೀಚರು ಒಂದು ಕಡೆ ಕೂರಿಸ್ಕೊಂಡಿದ್ರೆ ಇನ್ನೊಂದು ಟೀಚರ್ಸ್ ಇನ್ನೊಂದು ಕಡೆ ಕೂರಿಸ್ಕೊಂಡು ಸ್ಟೂಡೆಂಟ್ಸ್ಗಳಿಗೆ ಟೀಚಿಂಗ್ ಮಾಡೋದು. ಅದೇ ಥರ ಒನ್ ಟೀಚ್ ಒನ್ ಅಬ್ಸರ್ವ್. ಇನ್ನು ನೆಕ್ಸ್ಟ್ ಒನ್ನಲ್ಲಿ ನೋಡ್ತಾ ಇದ್ದಾರೆ ಒಬ್ಬ ಟೀಚರು ಒಂದು ಪಾಠ ಮಾಡ್ತಾ ಇದ್ದಾರೆ, ಮತ್ತೊಬ್ಬರು ಪಾಠ ಮಾಡೋದಿಲ್ಲ, ಜಸ್ಟ್ ಅವ್ರನ್ನೇನು ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸ್ಟೇಷನ್ ಟೀಚಿಂಗ್. ಸ್ಟೇಷನ್ ಟೀಚಿಂಗ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಎ ರೌಂಡ್ ಟೇಬಲ್ ಟೀಚಿಂಗ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗಳು ಕೆಲವೊಂದು ಸಣ್ಣ ಸಣ್ಣ ಗುಂಪುಗಳಾಗಿ ಕೆಲವು ಟೀಚರ್ಸ್ಗಳು ಅವ್ರಿಗೆ ಎಕ್ಸ್ಪ್ಲನೇಷನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಆಲ್ರೆಡಿ ನಾನು ಟೀಮ್ ಟೀಚಿಂಗ್ ಬಗ್ಗೆ ಹೇಳಿದ್ದೀನಿ. ಟೀಮ್ ಟೀಚಿಂಗ್ನಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ನಾನು ಹೇಳ್ತಾ ಇರೋದು ಅಂದರೆ ಹಿಯರ್ ದ ಗ್ರೂಪ್ ಆಫ್ ಎ ಟೀಚರ್ಸ್ ವರ್ಕಿಂಗ್ ಆ್ಯಸ್ ಎ ಟೀಮ್. ದ ಟೀಮ್ ಕ್ಯಾನ್ ಬಿ ರೇಂಜ್ ಫ್ರಮ್ 2 to 5 ಟೀಚರ್ಸ್ ಹೂ ವಿಲ್ ಟೀಚ್ ದ ಸೇಮ್ ಗ್ರೂಪ್ ಆಫ್ ಎ ಸ್ಟೂಡೆಂಟ್ಸ್. ಅಂದರೆ ಅಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ಗಳನ್ನ ಅವ್ರು ಏನು ಮಾಡಿದ್ದಾರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದು 10 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ 10 ಜನ ಸ್ಟೂಡೆಂಟ್ಸ್ಗಳಿಗೆ 3 ಅಥವಾ 4 ಜನ ಸ್ಟೂಡೆಂಟ್ಸ್ಗಳು ಸೈಮಲ್ಟೇನಿಯಸ್ಲಿ ಆಗಿ ಅವರಿಗೆ ಟೀಚ್ ಮಾಡ್ತಾ ಹೋಗೋದು. ಅದನ್ನು ನಾವು ಟೀಮ್ ಟೀಚಿಂಗ್ ಅಂತ ಹೇಳ್ತೀವಿ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್. ಒಂದು ಟೀಚಿಂಗ್ನ ಮಾಡಬೇಕಾದ್ರೆ ಒಬ್ಬ ಶಿಕ್ಷಕನಿಗೆ ಇರಬೇಕಂದಂಥ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಅಗತ್ಯತೆಗಳು ಏನೇನು ಅಂತ. ಒಂದು, ಟೀಚಿಂಗ್ ಮಾಡಬೇಕಾದ್ರೆ ಬೇಸಿಕಾಗಿ ನಿಮ್ಗೆ ಕಾಮನ್ ಸೆನ್ಸ್ ಇರಬೇಕು. ಕಾಮನ್ ಸೆನ್ಸ್ ಪ್ರಕಾರ ನಮಗೆಲ್ಲರಿಗೂ ಗೊತ್ತಿದೆ ಟೀಚಿಂಗ್ ಮಾಡೋದಕ್ಕೆ ಯಾರು ಬೇಕಪ್ಪ ಅದು ಟೀಚರ್ ಇಸ್ ಆಬ್ವಿಯಸ್ಲಿ ಟೀಚರ್. ಲರ್ನರ್ ಮೀನ್ಸ್ ಎಸ್ ಎ ಸ್ಟೂಡೆಂಟ್ಸು. ಒಂದು ಟೀಚಿಂಗ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಹೇಳೋರು ಇರಬೇಕು ಮತ್ತು ಕೇಳೋರು ಇರಬೇಕು. ಹೇಳೋರು ಯಾರಪ್ಪ ಅಂದರೆ ಟೀಚರು, ಕೇಳೋದಕ್ಕೆ ಯಾರಪ್ಪ ಅಂತಂದರೆ ಸ್ಟೂಡೆಂಟ್ಸು. ನೆಕ್ಸ್ಟ್ ಒನ್, ಅದೆಲ್ಲ ಆದಮೇಲೆ ಒಂದು ಕ್ಲಾಸ್ ಅಂತ ಅನ್ಸ್ಕೊಂಡ್ಮೇಲೆ ಅದಕ್ಕೆ ಒಂದು ಸಬ್ಜೆಕ್ಟ್ಸ್ ಇರಬೇಕು, ಸಿಲೆಬಸ್ ಇರಬೇಕು. ಅದನ್ನು ನಾವು ಹೇಳ್ತೀವಿ ಟಾಪಿಕ್ ಅಂತ ಹೇಳ್ತೀವಿ ಅಥವಾ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಎನ್ವಿರಾನ್ಮೆಂಟ್. ಸೊ ದ ಟೀಚಿಂಗ್ನಲ್ಲಿ ಏನಪ್ಪ ಅಂದರೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಟೀಚಿಂಗ್ ಅಂದರೆ ಕಾಲೇಜಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು. ಸೊ ನಿಮಗೆ ಒಂದು ಪ್ರೀಷಿಯಸ್ ಆದಂಥ ಒಂದು ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆಲ್ ಎಕ್ವಿಪ್ಡ್. ಲೈಟಿಂಗ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರೋ ಮತ್ತು ನಿಮಗೆ ಬೇಕಾದ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ಏನಾಗಿರಬೇಕಾಗುತ್ತೆ ಅವೈಲಬಿಲಿಟೀಸ್ ಇರಬೇಕಾಗುತ್ತೆ. ಅದನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಟೀಚರ್ ಆ್ಯಂಡ್ ಸ್ಟೂಡೆಂಟ್ ರಿಲೇಷನ್ಶಿಪ್. ಟೀಚರ್ ಆ್ಯಂಡ್ ಸ್ಟೂಡೆಂಟ್ ರಿಲೇಷನ್ಶಿಪ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಸಕ್ಸಸ್ಸಿಂಗ್ ಆಫ್ ದ ಟೀಚಿಂಗ್. ನೆಕ್ಸ್ಟ್ ಒನ್, ಸ್ಟೂಡೆಂಟ್ ಡಿಸಿಪ್ಲಿನ್. ನೀವು ಸ್ಟೂಡೆಂಟ್ ಡಿಸಿಪ್ಲಿನನ್ನು ನೋಡೋದಾದರೆ ಹೇಗಪ್ಪ ಅಂತಂದರೆ ಈ ಫಿಸಿಕಲ್ ಎಜುಕೇಷನ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ಗಳು ಆನ್ ಟೈಮ್ಗೆ ಕ್ಲಾಸಸ್ಗೆ ಬರೋದಾಗಿರ್ಬೋದು, ಮತ್ತು ಅವರ ಯೂನಿಫಾರ್ಮ್ಸ್ ಆಗಿರ್ಬೋದು, ಪಂಕ್ಚುಯಾಲಿಟಿ ಆಗಿರ್ಬೋದು, ಇದನ್ನೆಲ್ಲ ನಾವು ಏನು ಮಾಡ್ತೀವಿ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು, ಟೈಪ್ಸ್ ಆಫ್ ಲರ್ನಿಂಗ್ ಡಿಸೆಬಿಲಿಟೀಸ್.
ನೋಡಿ ಇದು ಇಂಪಾರ್ಟೆಂಟು. ನಿಮ್ಮ ಕ್ಲಾಸ್ಗಳಲ್ಲಿ ನಿಮಗೆ ಈ ಸ್ಟೂಡೆಂಟ್ಸ್ಗಳು ಅಂದರೆ ಬಹಳ ಇವ್ರು ಮಾತ್ರ ಬರ್ತಾರೆ ಅಂತ ಅಲ್ಲ. ಸಮ್ ಟೈಮ್ ನಿಮ್ಮ ಕ್ಲಾಸ್ ರೂಮ್ಗಳಲ್ಲಿ ಬ್ಲೈಂಡ್ ಸ್ಟೂಡೆಂಟ್ಸ್ ಬರ್ಬೋದು, ಫಿಸಿಕಲಿ ಚಾಲೆಂಜ್ಡ್ ಅಂದರೆ ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು. ಅಂಥ ಸ್ಟೂಡೆಂಟ್ಸ್ಗಳು ಬಂದಾಗ ನೀವು ಅವ್ರನ್ನೇ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ನಿಮಗೆ ಡಿಸಬಿಲಿಟಿ ಆಫ್ ಲರ್ನಿಂಗ್ನ ಡಿಸಬಿಲಿಟೀಸ್ ಅಂದರೆ ಆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಿಳ್ಕೊಳ್ಬೇಕಾದ್ರೆ ನಿಮಗೆ ಡಿಸಬಿಲಿಟಿ ಆಫ್ ಲರ್ನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ಒನ್, ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್, ಡಿಸ್ಕ್ಯಾಲ್ಕುಲೇಷನ್ಸ್, ಸೊ ಡಿಸ್ಗ್ರಾಫಿಕ್, ಡಿಸ್ಲೇಸಿಯಾ, ಡಿಸ್ಪ್ರೇ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್. ಇದನ್ನು ಒನ್ ಬೈ ಒನ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಒನ್ ಈ ಸ್ಲೈಡ್ನಲ್ಲಿ ನೋಡಿ ನೀವು, ಡಿಸ್ಲೇಸಿಯಾ. ಸೊ ಡಿಸ್ಲೇಸಿಯಾ ಅನ್ನೋ ಒಂದು ಕಾಯಿಲೆ ಇರ್ತಕ್ಕಂಥ ಸ್ಟೂಡೆಂಟ್, ಅವನ ಬಿಹೇವಿಯರ್ಸ್ ಹೇಗಿರುತ್ತೆ ಅಂತ ನನಗೆ ಈ ಸ್ಲೈಡಲ್ಲಿ ಹೇಳ್ತೀನಿ. ಸೊ ನೋಡಿ, ಡಿಸ್ಲೇಸಿಯಾ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕಂತಂದರೆ ನೀವು ಒಂದು ತಾರಿ ಝಮೀರ್ ಪರ್ ಅಂತ ಒಂದು ಹಿಂದಿ ಮೂವಿ ಇದೆ ಅಮೀರ್ ಖಾನ್ದು, ಆ ಮೂವಿ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ಆ ಒಬ್ಬ ವಿದ್ಯಾರ್ಥಿ ಪಡ್ತಕ್ಕಂಥ ಕಷ್ಟನ ನಾವು ಡಿಸ್ಲೇಸಿಯಾ ಅಂದರೆ ನೀವು ನೋಡ್ಬೋದು, ಆ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಲ್ಲಿ ಮಾಮೂಲಿ ಸ್ಟೂಡೆಂಟ್ಸ್ ಹಾಗೇ ಕಾಣ್ತಾನೆ ಅವನು, ಬಟ್ ಆದರೆ ಅವನಿಗೆ ಓದೋದಕ್ಕೆ ಬರೆಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇರ್ತದೆ, ಕ್ಲಾಸ್ನಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾನೆ. ಸಾಧ್ಯವಾದರೆ ಆ ಮೂವಿ ನೋಡಿ ನಿಮ್ಗೆ ಇದು ಕರೆಕ್ಟಾಗಿ ಈ ಟಾಪಿಕ್ ಅರ್ಥ ಆಗುತ್ತೆ, ಡಿಸ್ಲೇಸಿಯಾ ಅಂದರೆ ಏನು ಅಂತ. ಓಕೆ, ಡಿಸ್ಲೇಸಿಯಾ ಕಾಸಸ್ ಹೇಗಿರುತ್ತೆಪ್ಪ ಅಂದರೆ ಡಿಫಿಕಲ್ಟ್ ಪ್ರೊಸೆಸಿಂಗ್ ಆಫ್ ಲ್ಯಾಂಗ್ವೇಜ್. ಅವನಿಗೆ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಅದೇ ಥರ ಪ್ರಾಬ್ಲಮ್ ಆಫ್ ರೀಡಿಂಗ್, ರೈಟಿಂಗ್ ಮತ್ತು ಸ್ಪೆಲ್ಲಿಂಗ್ ಆ್ಯಂಡ್ ಸ್ಪೀಕಿಂಗ್. ಅಂದರೆ ಆ ವಿದ್ಯಾರ್ಥಿಯ ಸಮಸ್ಯೆ ಹೇಗಿರುತ್ತಪ್ಪ ಅಂತಂದರೆ ಅವನಿಗೆ ಮೊದಲಾಗಿ ಲ್ಯಾಂಗ್ವೇಜ್ ಬ್ಯಾರರ್ ಆಗಿರುತ್ತೆ, ಲ್ಯಾಂಗ್ವೇಜ್ ಸರಿಯಾಗಿ ಅರ್ಥ ಆಗೋದಿಲ್ಲ. ಜೊತೆಗೆ ಅವನಿಗೆ ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ಸ್ಪೆಲ್ ಮಾಡೋದಕ್ಕೆ ಮತ್ತು ಮಾತಾಡೋದಕ್ಕೆ ಭಾಳಷ್ಟು ಕಷ್ಟವಾಗ್ತದೆ. ನೆಕ್ಸ್ಟು ಡಿಸ್ಕ್ಯಾಲ್ಕುಲೇಸಿಯಾ ಅಂದರೆ ವರ್ಡೇ ಹೇಳ್ತಾ ಇದೆ, ಈ ಸ್ಟೂಡೆಂಟ್ಸ್ಗಳಿಗೆ ಕ್ಯಾಲ್ಕುಲೇಷನ್ಸ್ ಮಾಡೋದು ಕಷ್ಟ ಆಗಿರುತ್ತೆ. ಡಿಫಿಕಲ್ಟ್ ವಿತ್ ಮ್ಯಾಥ್ಸ್ ಅಂದರೆ ಕೆಲವು ಸ್ಟೂಡೆಂಟ್ಸ್ಗಳು ನೋಡ್ಬೋದು ನಿಮಗೆ ಕ್ಲಾಸ್ ರೂಮ್ಗಳಲ್ಲಿ ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲೂ ಫಾಸ್ಟ್ ಇರ್ತಾರೆ, ಬಟ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಡಲ್ ಆಗಿಬಿಡ್ತಾರೆ. ಅವ್ರಿಗೆ ಇರ್ತಕ್ಕಂಥ ಕಾಸಸ್ಸು, ಇದನ್ನು ನಾವು ಡಿಸ್ಕ್ಯಾಲ್ಕುಲೇಸಿಯಾ ಅಂತ ಹೇಳ್ತೀವಿ. ನೋಡಿ, ಚಾಲೆಂಜಿಂಗ್ ದ ಡೂ ವಿತ್ ಮ್ಯಾಥ್ಸ್ ಪ್ರಾಬ್ಲಮ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ಟೈಮ್, ಯೂಸಿಂಗ್ ಮನಿ. ಸೊ ಇದೆಲ್ಲ ಕೂಡ ಅವ್ರಿಗೆ ಆಗ್ತಕ್ಕಂಥ ಪ್ರಾಬ್ಲಮ್ಸು. ಡಿಸ್ಗ್ರಾಫಿಯಾ ಮೀನ್ಸ್ ಅಂದರೆ ಡಿಫಿಕಲ್ಟ್ ರೈಟಿಂಗ್. ನೋಡಿ, ಸ್ಟೂಡೆಂಟ್ಸ್ಗಳಿಗೆ ಕೆಲವ್ರಿಗೆ ಬರೆಯೋ ಸಮಸ್ಯೆ ಇರ್ತದೆ, ವಿಷಯಗಳು ಚೆನ್ನಾಗಿ ಅರ್ಥ ಆಗ್ತದೆ, ಬರೀಬೇಕಾದ್ರೆ ಅವ್ರಿಗೆ ಹ್ಯಾಂಡ್ ರೈಟಿಂಗ್ಸ್ ನೀಟಾಗಿ ಬರೆಯೋಕ್ಕೆ ಬರೋದಿಲ್ಲ, ಅಥವಾ ಬರೀಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಮಾಡೋದಾಗಿರ್ಬೋದು. ಈ ಥರ ಪ್ರಾಬ್ಲಮ್ಸ್ಗಳನ್ನ ಇದ್ರೆ ಮಾಡಿ ನಾವು ಡಿಸ್ಗ್ರಾಫಿಯಾ ಅಂತೀವಿ. ಸೊ ಅಲ್ಲಿ ಪ್ರಾಬ್ಲಮ್ ವಿತ್ ದ ಹ್ಯಾಂಡ್ ರೈಟಿಂಗ್, ಸ್ಪೆಲ್ಲಿಂಗ್, ಆರ್ಗನೈಸಿಂಗ್ ಐಡಿಯಾಸ್. ಅಂದರೆ ಅವರಿಗೆ ಹ್ಯಾಂಡ್ ರೈಟಿಂಗ್ನ ಸಮಸ್ಯೆ ಆಗಿರ್ಬೋದು, ಸ್ಪೆಲ್ಲಿಂಗ್ ಸಮಸ್ಯೆ ಆಗಿರ್ಬೋದು, ಆರ್ಗನೈಸಿಂಗ್ ಐಡಿಯಾಸ್, ಅವ್ರಿಗೆ ಬರೀಲಿಕ್ಕೆ ಆಗ್ತಂಥ ತಾಂತ್ರಿಕ ಪ್ರಾಬ್ಲಮ್ಸ್ಗಳು. ನೆಕ್ಸ್ಟು ಡಿಸ್ಪ್ರೇಸಿಯಾ. ಇಲ್ಲೇನಾಗಿರುತ್ತಪ್ಪ ಅಂತಂದರೆ ಡಿಫಿಕಲ್ಟ್ ವಿತ್ ದ ಫೈನ್ ಮಾನಿಟರ್ ಸ್ಕಿಲ್ಸ್. ಅಂದರೆ ಮೋಟಾರ್ ಸ್ಕಿಲ್ಸ್, ದ ಪ್ರಾಬ್ಲಮ್ ವಿತ್ ದ ಹ್ಯಾಂಡ್ ಹೈ ಕೋಆರ್ಡಿನೇಷನ್ ಬ್ಯಾಲೆನ್ಸ್. ಅಂದರೆ ಕೆಲವು ಸ್ಟೂಡೆಂಟ್ಸ್ಗಳು ಹೇಳಿದೆ ನನಗೆ, ಇಲ್ಲಿ ಬಂದಿದೆ ಅದಪ್ಪ ಫಿಸಿಕಲಿ ಚಾಲೆಂಜರ್ ಸ್ಟೂಡೆಂಟ್ಸು. ಅಂದರೆ ಅವರು ನೋಡ್ತಾ ಇರ್ತದಕ್ಕೆ, ಅವರು ನೋಡೋ ನೋಟಕ್ಕೂ ಅವರ ಕೈಗೂ ಯಾವುದೇ ರೀತಿಯಾದ ಸಂಬಂಧ ಇರೋದಿಲ್ಲ. ಅಂದರೆ ಅವ್ರ ಹೈ ಮೂಮೆಂಟ್ಸೇ ಒಂದು ಕಡೆ ಆಗ್ತಾ ಇರ್ತದೆ, ಅವ್ರು ಮುಟ್ಟೋದು ಅಥವಾ ಬರೆಯೋದಕ್ಕೆ ಹೋದಾಗ ಅದು ಅವರಿಗೆ ಸಪೋರ್ಟ್ ಮಾಡದೇ ಇರೋದಂತು. ನೆಕ್ಸ್ಟು ಆಡಿಟರಿಂಗ್ ಪ್ರೊಸೆಸಿಂಗ್ ಡಿಸಾರ್ಡರ್ಸ್. ಸೊ ಇಲ್ಲಿ ಏನಾಗುತ್ತಪ್ಪ, ಆಡಿಟರಿಂಗ್ ಅಂದರೆ ಹಿಯರಿಂಗ್. ಇಲ್ಲಿ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಸರಿಯಾಗಿ ಕೇಳಿಸೋದಿಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಸೌಂಡ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ನಾನು ಹೇಳಿದ್ನಲ್ಲ, ಈ ಕಿವುಡ ವಿದ್ಯಾರ್ಥಿಗಳು ಬರ್ತಾರೆ ಈ ಕ್ಯಾಟಗರಿನಲ್ಲಿ. ಅವ್ರಿಗೇನು ಮಾಡುತ್ತಪ್ಪ ಅಂದರೆ ಈ ರೀಡಿಂಗ್ ಆಗಿರ್ಬೋದು ಅಥವಾ ರೀಡಿಂಗ್ ಮಾಡ್ಕೊಳ್ಳೋದು ಬಹಳಷ್ಟು ಸಮಸ್ಯೆ ಆಗುತ್ತೆ. ಕಾಂಪ್ರಿಹೆನ್ಷನ್ ಮತ್ತು ಲ್ಯಾಂಗ್ವೇಜಸ್ಗಳು ಅವ್ರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ನೆಕ್ಸ್ಟು ವಿಜುವಲ್ ಪ್ರೊಸೆಸಿಂಗ್ ಡಿಸಾರ್ಡರ್ಸ್. ಅಂದರೆ ಈ ಹಿಂದಿಂದ ಆಡಿಟರಿಂಗ್ ಪ್ರೊಸೆಸಿಂಗ್ ಅಂತಂದರೆ ಏನಪ್ಪ ಅಂತಂದರೆ ಕಿವಿ ಕೇಳಿಸ್ತಾ ಇರುವಂಥ ವಿದ್ಯಾರ್ಥಿಗಳು. ಅದೇ ರೀತಿ ವಿಜುವಲ್ ಪ್ರೊಸೆಸಿಂಗ್ ಡಿಸಾರ್ಡರ್ಸ್ ಅಂತಂದರೆ ಕೆಲವು ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿದೆ, ವಿಜುವಲ್ಸ್ ಕಣ್ಣು ಕಾಣದೇ ಇರುವಂಥ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಡಿಫಿಕಲ್ಟು ಇಂಟರ್ಪ್ರಿಟಿಂಗ್ ದ ವಿಜುವಲ್ಸ್. ಅಂದರೆ ಅವ್ರಿಗೆ ಕಣ್ಣೇ ಕಾಣದೇ ಇರೋದ್ರಿಂದ ಅವ್ರು ಯಾವುದೂ ಕೂಡ ಅವರಿಗೆ ಕಾಣೋದಿಲ್ಲ. ಮತ್ತು ಅವ್ರಿಗೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ರೀಡ್ ಮಾಡೋದು, ಮ್ಯಾಥ್ಸ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಮತ್ತು ಮ್ಯಾಪ್ಗಳನ್ನ ಡ್ರಾ ಮಾಡೋದಾಗಿರ್ಬೋದು, ಚಾರ್ಟ್ಗಳನ್ನ ಬರೆಯೋದಾಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ಇದೆಲ್ಲ ರೆಕಗ್ನೈಸ್ ಮಾಡೋದು, ಬರೆಯೋದು ಅವರಿಗೆ ತುಂಬ ಡಿಫಿಕಲ್ಟ್ಸ್ ಆಗುತ್ತೆ. ದೀಸ್ ಆರ್ ದ ಲರ್ನಿಂಗ್ ಡಿಸೆಬಿಲಿಟೀಸ್. ಓಕೆ, ಐ ಥಿಂಕ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ಸ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್.